ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ಡಾಕ್ಟರ್ ಚಂದ್ರಪ್ಪನವರು ತಿಮ್ಮಪ್ಪನವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಿದ ಬಸಲಿಂಗನು ತನ್ನ ಬಲಗಣ್ಣನ್ನಾದರೂ ಉಳಿಸಿಕೊಳ್ಳಲು ನಿರ್ಧರಿಸುತ್ತಾನೆ. ದಿನದಿಂದ ದಿನಕ್ಕೆ ಆತನ ಬಲಗಣ್ಣಿನ ದೃಷ್ಟಿ ಕ್ರಮೇಣ ಮಂದವಾಗುತ್ತಿರುವುದು ಅವನ ಅರಿವಿಗೆ ಬಂತು. ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನನ್ನು ಉಳಿಸುವುದಿಲ್ಲ ಮತ್ತು ನನ್ನ ನೋವಿಗೆ ಅವರ ಬಳಿ ಪರಿಹಾರವಿಲ್ಲ ಎಂದು ಅವನಿಗೆ ನಿಶ್ಚಿತವಾಗಿತ್ತು. ಅವನಿಗೆ ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಿಗೆ ಬಂದು ನೇರವಾಗಿ ತಿಮ್ಮಪ್ಪನವರ ಬಳಿ ಬಂದವನೇ ಕಣ್ಣೀರು ಸುರಿಸುತ್ತಾ ಅವರ ಕೈ ಹಿಡಿದುಕೊಂಡ. ಅವನ ತಪ್ಪು, ಅವನಿಗೆ ಆದ ಮನಪರಿವರ್ತನೆ ಮತ್ತು ಇದರಿಂದ ಅವನಲ್ಲಿ ಮತ್ತೆ ಮುಂಚಿನಂತಹ ಮುಗ್ಧತೆಯನ್ನು ಕಂಡು ಅವರೂ ಕರಗಿದರು. ಬಸಲಿಂಗನ ಈ ಕೊನೆಯ ನಿರ್ಧಾರದಿಂದಾಗಿ ಅವನ ಬಲಗಣ್ಣು ಉಳಿಯುವಂತಾಯಿತು.